ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ JK ಗ್ರ್ಯಾಂಡ್ ಮೇರಾ ಅಕಾಡೆಮಿಗೆ ಸುಸ್ವಾಗತ. ಇವತ್ತು ನಾವು ದ ಕ್ಲಾಸ್ 10ನ CBSE ಮತ್ತು ಸ್ಟೇಟ್ ಮ್ಯಾಥಮೆಟಿಕ್ಸ್ ಚಾಪ್ಟ್ರಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸ್ಟಡಿ ಮಾಡೋಣ. ಮೊದಲನೇ ಕ್ವಶನ್ ಏನಪ್ಪ ಅಂದರೆ, ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ಏನೇನು ಬರುತ್ತೆ ಮತ್ತು ನಾವು ಈ ಚಾಪ್ಟರ್ನ ಏನಕ್ಕೆ ಓದಬೇಕು, ಇದರ ಅಪ್ಲಿಕೇಶನ್ಸ್ ಏನೇನಿದೆ ಅಂತ ನೋಡಿದಾಗ, ಮೊದಲನೇದಾಗಿ ನಿಮಗೆ ಈಗ ಒಂದು ಫಾರ್ಮರ್ ಇದ್ದಾನೆ. ಆ ಫಾರ್ಮರ್ ಹತ್ರ ಅವನ ಹತ್ರ 100 ಸ್ಕ್ವಯರ್ ಮೀಟರ್ ಅಷ್ಟು ಲ್ಯಾಂಡ್ ಇದೆ. ಅದನ್ನು ನಾನು ಲೆಂತ್ ಮತ್ತು ಬ್ರೆಡ್ತ್ ತಗೊಂಡಾಗ ಎಷ್ಟು ವೇನಲ್ಲಿ ತಗೊಂಡ್ರೆ ನನಗೆ ಮ್ಯಾಕ್ಸಿಮಮ್ ಏರಿಯಾನ ಕವರ್ ಮಾಡ್ಬೋದು. ಅದನ್ನು ನಾವು ಕ್ವಾಡ್ರಾಟಿಕ್ ಈಕ್ವೇಷನಿಂದ ಕಲಿಬೋದು. ಎರಡನೇದಾಗಿ, ಈಗ ಒಂದು ಬಾಲನ್ನು ಪ್ರೊಜೆಕ್ಟೈಲ್ ಮಾಡಿದಾಗ ಎಷ್ಟು ಸಮಯ ತಗೊಳ್ತಾ ಇದೆ ಆ ಗ್ರೌಂಡಿಗೆ ಹೋಗಿ ಟಚ್ ಆಗೋಕ್ಕೆ. ಅದೇ ರೀತಿ ಯಾವುದೇ ವೆಲಾಸಿಟಿಯಲ್ಲಿ ಎಷ್ಟು ಸ್ಪೀಡಲ್ಲಿ ಬಾಲ್ ಹೋಗ್ತಾ ಇದೆ. ಅದರ ಜೊತೆಯಲ್ಲಿ ಈಗ ನಾನು ಒಂದು ಬಾಲ್ನ ಪ್ರೊಜೆಕ್ಟೈಲ್ ಮಾಡಿದಾಗ ಎಷ್ಟು ಇದರ ಪಾತ್ ಹೆಂಗಿದೆ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಕ್ವಾಡ್ರಾಟಿಕ್ ಈಕ್ವೇಷನ್ನ ಯೂಸ್ ಮಾಡಿಕೊಂಡು ಎಷ್ಟು ಸಮಯ ತಗೊಳ್ತಾ ಇದೆ ಬಾಲು ಗ್ರೌಂಡಿಗೆ ಬೀಳೋಕ್ಕೆ, ಮತ್ತು ಎಷ್ಟು ಹ್ಯಾಂಗಲಲ್ಲಿ ಬಾಲ್ ಆಗ್ತಾ ಇದ್ದೀವಿ ನಾವು. ಮತ್ತು ಮೂರನೇ ಪಾಯಿಂಟು, ಒಬ್ಬ ಆರ್ಕಿಟೆಕ್ಚರು ಒಂದು ಆರ್ಚನ್ನ ರೆಡಿ ಮಾಡಬೇಕು ಅಂದರೆ ಎಷ್ಟು ಹೈಟಲ್ಲಿ ಮಾಡಿದ್ರೆ ಮತ್ತು ಎಷ್ಟು ವಿಡ್ತಲ್ಲಿ ತಗೊಂಡ್ರೆ ತುಂಬ ಅಟ್ರಾಕ್ಟಿವ್ ಕಾಣಿಸುತ್ತೆ, ಅದನ್ನು ಕ್ವಾಡ್ರಾಟಿಕ್ ಈಕ್ವೇಷನಿಂದ ತಿಳ್ಕೊತೀವಿ. ಇದೆಲ್ಲ ನಮ್ಮ ಚಾಪ್ಟರ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಒಂದು ಅಪ್ಲಿಕೇಶನ್ಸು. ಈಗ ನಾವು ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದರೆ ಏನು, ಅದು ಯಾವ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇರುತ್ತೆ ಮತ್ತು ಅದ್ರ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡೋಣ. ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ quadratic equation is ax square plus bx plus c is equal to 0. ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ಇದ್ರ ಬಗ್ಗೆ. ನೋಡಿ, ಒಂದು ಪಾಲಿನಾಮಿಯಲ್ ಚಾಪ್ಟ್ರಲ್ಲಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c, ನಾವಲ್ಲಿ ಯಾವುದೇ ಒಂದು ಈಸ್ ಈಕ್ವಲ್ ಟು 0 ಆಗ್ತಾ ಇಲ್ಲ. ಇದು ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಪಾಲಿನಾಮಿಯಲ್ ಅಂತ ಕರಿತೀವಿ. ಇಲ್ಲಿ ಪವರ್ ಎಷ್ಟಿದೆ, ಪವರ್ 2 ಇದ್ದಾಗ ಅದಕ್ಕೆ ನಾವೇನು ಕರಿತೀವಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಅದೇ ಪಾಲಿನಾಮಿಯಲ್ನ ನಾನು ಈಸ್ ಈಕ್ವಲ್ ಟು 0 ಮಾಡಿದಾಗ ಅದಕ್ಕೆ ನಾವೇನು ಕರಿತೀವಿ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಕರಿತೀವಿ. ಈಗ ಎಷ್ಟು ವೇರಿಯೇಬಲ್ಸ್ ಇದೆ, ಇಲ್ಲಿ ಒಂದೇ ಒಂದು ವೇರಿಯೇಬಲ್ಸ್ ಇದೆ. ವಾಟ್ ಈಸ್ ಎ ವೇರಿಯೇಬಲ್ಸ್? ಇಟ್ ಈಸ್ ಏನಪ್ಪ ವೇರಿಯೇಬಲ್ಸ್ ಅಂದರೆ ಎಕ್ಸ್ ಇಸ್ ಎ ವೇರಿಯೇಬಲ್. ಹಾಗಾದರೆ ಒಂದು ವೇರಿಯೇಬಲ್ ಇದೆ, ಇದು ಒಂದು ವೇರಿಯೇಬಲ್ನ ಟಾಪಿಕ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದ ಹೈಯೆಸ್ಟ್ ಪವರ್ 2 ಇದ್ದಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀನಿ. ಅದರಲ್ಲಿ ಈಸ್ ಈಕ್ವಲ್ ಟು 0 ಬಂದಾಗ ಅದಕ್ಕೆ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಬರೀ ಎಕ್ಸ್ ಇದೆ, ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಬಂದಾಗ ಎಷ್ಟಿದೆ, ಒಂದೇ ಒಂದು ವೇರಿಯೇಬಲ್ ಇದೆ, ಇದರ ಪವರ್ ಎಷ್ಟು 1 ಅಂತ ಬಂದಾಗ ಇದನ್ನು ನಾವು ಲೀನಿಯರ್ ಈಕ್ವೇಷನ್ಸ್ ಅಂತ ಕರಿತೀವಿ. ಈಸ್ ಈಕ್ವಲ್ ಟು ಇಲ್ಲ ಅಂದಾಗ ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0. ಇಲ್ಲಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಯಾಕೆ ಕರಿತೀವಪ್ಪ ಅಂದರೆ ಪವರ್ ಎಷ್ಟಿದೆ, ಇಲ್ಲಿ 2 ಇದೆ. ಪವರ್ 2 ಇದ್ದಾಗ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಹಾಗಾದರೆ ಇಲ್ಲಿ a, b and c, where a, b and c are real numbers and condition ಏನಪ್ಪ ಅಂದರೆ a not equal to 0. there is a must be condition that a not equal to 0. ಈಗ a 0 ಆಗಿಬಿಟ್ರೆ ವಾಟ್ ಇಸ್ ದ ಈಕ್ವೇಷನ್ಸ್ ರಿಮೈನಿಂಗ್, ವಿ ಗೆಟ್ bx ಪ್ಲಸ್ c ಬರುತ್ತೆ. ಅದಕ್ಕೆ ನಾವೇಂತ ಕರಿತೀವಿ, ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಹಾಗಾದರೆ ಏನಾಗಿರಬೇಕು, ದ ಕಂಡೀಷನ್ ಈಸ್ a not equal to 0 ಆಗಿರಬೇಕು. ಓಕೆನಾ? ಹಾಗಾದರೆ ಇಲ್ಲಿ ನಮಗೆ ಪವರ್ ಎಷ್ಟಿದೆ, ಇಲ್ಲಿ 2 ಇದೆ. ಹಾಗಾದರೆ ನಾವು ಇದರಲ್ಲಿ ಎಷ್ಟು ರೂಟ್ಸ್ನ ಫೈಂಡ್ ಔಟ್ ಮಾಡ್ಬೋದು, ನಾವು 2 ರೂಟ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಇದರಲ್ಲಿ ಹಾಗಾದರೆ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಹ್ಯಾಸ್ 2 ರೂಟ್ಸ್. ಜನರಲಿ ಹೇಳಬೇಕು ಅಂದರೆ ದೇ ಹ್ಯಾವ್ 2 ಸೊಲ್ಯೂಷನ್ಸ್ ಅಂತ ಹೇಳ್ಬೋದು. 2 ಸೊಲ್ಯೂಷನ್ಸ್, 2 ರೂಟ್ಸ್, ನಥಿಂಗ್ ಬಟ್ 2 ಸೊಲ್ಯೂಷನ್ಸ್ ಅಂತ ಕರೀಬೋದು. ಈಗ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ನ ಎಕ್ಸಸೈಸ್ 4.1. ಮೊದಲನೇ ಕ್ವೆಶನ್ನು, ಚೆಕ್ ವೆದರ್ ದ ಫಾಲೋಯಿಂಗ್ ಆರ್ ಕ್ವಾಡ್ರಾಟಿಕ್ ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ ಏನು ಬರಬೇಕು, ಹಾಗಾದರೆ ಪವರ್ ಎಷ್ಟು ಬರಬೇಕು ನಮಗೆ? ಕರೆಕ್ಟ್, 2 ಬರಬೇಕು. ಸರಿನಾ? 2 ಬಂದರೆ ಯಾವುದೇ ಒಂದು ವೇರಿಯೇಬಲ್ನ ಪವರ್ 2 ಬಂದರೆ ದಟ್ ಈಕ್ವೇಷನ್ ಈಸ್ ಕಾಲ್ಡ್ ಕ್ವಾಡ್ರಾಟಿಕ್ ಈಕ್ವೇಷನ್. ನೋಡಿ, ಮೊದಲನೇ ಕ್ವೆಶನ್ಸು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 3 ಅಂತ ಇದೆ. ಫಸ್ಟ್ ನಾನು ಏನು ಮಾಡ್ತೀನಿ, ಇದನ್ನು ಕ್ವಶನ್ಸ್ನ ಹಾಗೆ ಬರ್ಕೊಂತೀನಿ ಒಂದ್ಸಲ. ಸೊಲ್ಯೂಷನ್ x plus 1
ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 3. ಸೊ ನಮಗೆ ಗೊತ್ತಿದೆ ಒಂದು ಫಾರ್ಮುಲಾ, ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆ ಯಾವ ಥರ ಇದೆ ಫಾರ್ಮುಲಾ ಇದು. ದ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ವಾಟ್ ಇಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ? ಸೊ ನಮಗೆ ಗೊತ್ತಿದೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು, ಸೊ ಹಾಗಾದ್ರೆ ಇಲ್ಲಿ ಸೊ ಎ ಅಂದ್ರೇನು ಎಕ್ಸ್, ಸೊ ಬಿ ಅಂದ್ರೇನು 1 ಹೋಲ್ ಸ್ಕ್ವೇರ್ ತಗೊಳ್ತಾ ಇದ್ದೀನಿ. ಹಾಗಾದ್ರೆ ಏನಾಗುತ್ತೆ ಫಾರ್ಮುಲಾ ಹೇಳಿ ಹಾಗಾದ್ರೆ? ಸೊ ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ದ 2 ಇಂಟು ಎ ಅಂದರೆ ಯಾವುದು ಎಕ್ಸ್ ಇಂಟು ಬಿ ಅಂದರೆ ಯಾವುದು 1, 2 ಇಂಟು ಎಕ್ಸ್ ಇಂಟು 1 ಪ್ಲಸ್ ಬಿ ಸ್ಕ್ವೇರ್, ಯಾವುದೋ ಬಿ ಸ್ಕ್ವೇರ್ ಇಲ್ಲಿ 1 ಸ್ಕ್ವೇರ್, ಸರಿನಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 2 1 2, 2 ಇಂಟು ಎಕ್ಸ್ 2x ಪ್ಲಸ್ 1 ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ 2x ಮೈನಸ್ 2 3 6. ಹಾಗಾದ್ರೆ ಹೇಳಿ ಏನು ಬರುತ್ತೆ ಹಾಗಾದ್ರೆ ಫಾರ್ಮುಲಾ ನಮಗೆ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ 2x ಪ್ಲಸ್ 1 ಸ್ಕ್ವೇರ್ ಎಷ್ಟು ಬರುತ್ತೆ? ಅದು 1 ಬರುತ್ತೆ. ಸೊ ಈ ಕಂಪ್ಲೀಟ್ ಈಕ್ವೇಷನ್ಸ್ನ ನಾನು ವೇರಿಯೇಬಲ್ಸ್ ಮತ್ತು ಕಾನ್ಸ್ಟೆಂಟ್ ನಂಬರ್ನ ಸೊ ವಿ ಹ್ಯಾವ್ ಟು ಟೇಕ್ ಇನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಏನು ಬರುತ್ತೆ ಹಾಗಾದ್ರೆ? ಪ್ಲಸ್ ಇರೋದು ಏನಾಯ್ತು ಇಲ್ಲಿ ಮೈನಸ್ 2x ಆಯಿತು, ಮೈನಸ್ ಇರೋದು ಪ್ಲಸ್ 6 ಇಸ್ ಈಕ್ವಲ್ ಟು 0. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡಿ ಎಕ್ಸ್ ಇಲ್ಲಿ ಪ್ಲಸ್ 2x ಇದೆ, ಇಲ್ಲಿ ಮೈನಸ್ 2x ಇದೆ. ದ ಪ್ಲಸ್ 2x ಮತ್ತು ದ ಮೈನಸ್ 2x ಏನಾಗ್ತಾ ಇದೆ? ಸೊ ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಹಾಗಾದ್ರೆ ಏನು ಉಳಿತು ರಿಮೈನಿಂಗ್ ನಮಗೆ ಇಲ್ಲಿ? ದ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ 1 ಪ್ಲಸ್ 6 ಈಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಪ್ಲಸ್ 1 ಎಷ್ಟಾಯ್ತು ಹಾಗಾದ್ರೆ 7 ಈಸ್ ಈಕ್ವಲ್ ಟು 0. ಸೊ ಹಾಗಾದ್ರೆ ಈ ಇಕ್ವೇಷನ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಲ್ಲಿ ಇದೆಯಾ? ಇದೆ ತಾನೆ? ಯಾಕೆ ನೋಡಿ ಪವರ್ ಎಷ್ಟಿದೆ, ದ ವೇರಿಯಬಲ್ ಪವರ್ ಎಷ್ಟಿದೆ? ಹೈಯೆಸ್ಟ್ ಪವರ್ 2 ಇದೆ. ಸೊ ದೇರ್ ಫಾರ್ ಇಟ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ax square plus bx plus c is equal to 0. Therefore it is in quadratic equation. It is in quadratic equation. ಓಕೆ, ಈಗ ನಾವು ಸೊ ಎರಡನೇ ಕ್ವಶನ್ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಇಸ್ ಈಕ್ವಲ್ ಟು ಮೈನಸ್ 2 ಇಂಟು 3 ಮೈನಸ್ ಎಕ್ಸ್. ಸೊ ಹಾಗಾದ್ರೆ ಇಲ್ಲಿ ನಾವು ದ ಫಸ್ಟ್ ಕೊಟ್ಟಿರೋ ಈಕ್ವೇಷನ್ಸ್ ಹಾಗೆ ಬರ್ಕೊಳ್ಳೋಣ. ಫಸ್ಟ್ ಏನಿದೆ ಈಕ್ವೇಷನ್ಸ್ ಹೇಳಿ ಒಂದ್ಸಲ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಇಸ್ ಈಕ್ವಲ್ ಟು ಮೈನಸ್ 2 ಇಂಟು 3 ಮೈನಸ್ ಎಕ್ಸ್, ಸರಿನಾ? ಸೊ ಎಕ್ಸ್ ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ, ಮೈನಸ್ 2x ಹಾಗೆ ಬರ್ಕೊಳ್ಳಿ, ಮೈನಸ್ 2x ಹಾಗೆ ಬರ್ಕೊಳ್ಳಿ. ಏನಾಗುತ್ತೆ ಹಾಗಾದ್ರೆ? ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಂಟು ಇದೆ ಮಧ್ಯ, ಮೈನಸ್ ಇಂಟು ಪ್ಲಸ್ ಮೈನಸ್ 2 3 ಎಷ್ಟಾಯ್ತು ಹಾಗಾದ್ರೆ 6 ಆಯಿತು, ಮೈನಸ್ 6 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಎಕ್ಸ್ 2x ಆಯಿತು. ಸೊ ಈಗ ನಾನು ಕಂಪ್ಲೀಟ್ ವೇರಿಯೇಬಲ್ ಮತ್ತು ಕಾನ್ಸ್ಟೆಂಟ್ ಟರ್ಮ್ನ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ತಾ ಇದ್ದೀನಿ. ಏನಾಯ್ತು ಹಾಗಾದ್ರೆ ಹೇಳಿ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 6 ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ ಏನಾಗುತ್ತೆ? ಅದು ಪ್ಲಸ್ 6 ಆಗುತ್ತೆ, ಪ್ಲಸ್ ಬಂದರೆ ಏನಾಗುತ್ತೆ? ಮೈನಸ್ 2x ಇಸ್ ಈಕ್ವಲ್ ಟು 0 ಆಯಿತು. ಹಾಗಾದರೆ ನಮಗೆ ಎಕ್ಸ್ ಸ್ಕ್ವೇರ್ ಇದೆ, ಫಸ್ಟ್ ನಾನು ಎಕ್ಸ್ ಸ್ಕ್ವೇರ್ ಹಾಗೆ ಬರ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಏನಿದೆ ನಂಬರ್ ಇಲ್ಲಿ? ಸೊ ಇಲ್ಲಿ ನಂಬರ್ ಇದೆ ಮೈನಸ್ 2x, ಇಲ್ಲಿ ಏನಿದೆ ಮೈನಸ್ 2x. ಹಾಗಾದರೆ ಏನಾಯಿತು? ಮೈನಸ್ 2x ಎಷ್ಟಾಯ್ತು ಹಾಗಾದ್ರೆ? ಸೊ ದಟ್ ಈಸ್ ಮೈನಸ್ 4x ಆಗ್ತಿದೆ. ಇದು ಮೈನಸ್ 4x ಪ್ಲಸ್ 6 ಇಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 6 ಇಸ್ ಈಕ್ವಲ್ ಟು 0. ಹಾಗಾದರೆ ಯಾವ ಫಾರ್ಮಲ್ ಇದೆ ಇದು? ದಟ್ ಈಸ್ ದ ಫಾರ್ಮುಲಾ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಫಾರ್ಮೆಟಲ್ಲಿ ಬರ್ತಾ ಇದೆ. ಹಾಗಾದರೆ ದಟ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಎಸ್ ಆರ್ ನೋ? ಇದೆ. ಯಾಕೆ ಹೇಳಿ? ಪವರ್ ಎಷ್ಟಿದೆ? ಹೈಯೆಸ್ಟ್ ಪವರ್ 2 ಇದ್ದಾಗ ದಟ್ ಈಸ್ ಕಾಲ್ಡ್ ಆಸ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ನಾವು ಕರಿತೀವಿ. ಸೊ ಆಗ ನಾವೇನು ಬರೀಬೋದು? therefore it is in the form of quadratic equation. ಸರಿನಾ? ಈಗ ನಾವು ಸೊ ಮೂರನೇ ಕ್ವಶನ್ಸ್ ನೋಡೋಣ. ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 3. ಸೊ ಹಾಗಾದರೆ ಫಸ್ಟ್ ನಾವು ಸೊ ಕೊಟ್ಟಿರೋ ಈಕ್ವೇಷನ್ಸ್ನ ಹಾಗೆ ಬರ್ಕೊಳ್ಳೋಣ. ಫಸ್ಟ್ ಏನು ಕೊಟ್ಟಿದ್ದಾನೆ ಇಲ್ಲಿ? ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 3 ಅಂತ ಕೊಟ್ಟಿದ್ದಾನೆ. ಓಕೆನಾ? ಸೊ ಇದರಲ್ಲಿ ಫಸ್ಟ್ ನೋಡಿ ದ ಎಕ್ಸ್ ಇದೆ ಅಲ್ವಾ? ದ ಎಕ್ಸ್ ಈಸ್ ದ ಕಂಪ್ಲೀಟ್ಲಿ ಮಲ್ಟಿಪ್ಲೈ ವಿತ್ ವಿಚ್ ನಂಬರ್? ಎಕ್ಸ್ ಪ್ಲಸ್ 1 ನಂಬರ್. ಆ್ಯಂಡ್ ರಿಮೈನಿಂಗ್ ಮೈನಸ್ ಈಸ್ ಆಲ್ಸೋ ಮಲ್ಟಿಪ್ಲೈ ವಿತ್ ವಿಚ್ ನಂಬರ್? ಎಕ್ಸ್ ಪ್ಲಸ್ 1 ನಂಬರ್. ಆ ಥರ ನಾನು ಸಿಂಪ್ಲಿಫೈ ಮಾಡ್ಕೊತಾ ಇದ್ದೀನಿ. ದ ಫಸ್ಟ್ ಬರ್ಕೊತಾ ಇದ್ದೀನಿ ಎಕ್ಸ್. ದ ಎಕ್ಸ್ ಈಸ್ ಮಲ್ಟಿಪ್ಲೈ ವಿತ್ ವಾಟ್ ಹಿಯರ್? ಓಲ್ ನಂಬರ್ ಆಫ್ ವಾಟ್? ಎಕ್ಸ್ ಪ್ಲಸ್ 1 ಅಂತ ಬರ್ಕೊಂಡೆ. ಮತ್ತೇನಿದೆ ಇಲ್ಲಿ? ಮೈನಸ್ 2 ಇದೆ, ಮೈನಸ್ 2 ಬರ್ಕೊತಾ ಇದ್ದೀನಿ, ಇಂಟು ಎಕ್ಸ್ ಪ್ಲಸ್ 1 ಆಯಿತು ಈಸ್ ಈಕ್ವಲ್ ಟು ಹಾಗೆ ಹೇಳಿ ಇಲ್ಲೇನು ಬರೀಬೋದು? ಸೊ ಫಸ್ಟ್ ನಂಬರ್ ಇದೆ, ಫಸ್ಟ್ ವೇರಿಯಬಲ್ ಎಕ್ಸ್, ದ ಕಂಪ್ಲೀಟ್ಲಿ ಮಲ್ಟಿಪ್ಲೈ ವಿಚ್ ನಂಬರ್? ಎಕ್ಸ್ ಪ್ಲಸ್ 3, ಸರಿನಾ? ಎಕ್ಸ್ ಪ್ಲಸ್ 3. ಮತ್ತೆ ಇಲ್ಲಿ ಮೈನಸ್ 1 ಇದೆ, ರಿಮೈನಿಂಗ್ ಮೈನಸ್ 1,
ಇಟ್ ಈಸ್ ಆಲ್ಸೋ ಮಲ್ಟಿಪ್ಲೈ ವಿತ್ ವಿಚ್ ನಂಬರ್ ಎಕ್ಸ್ ಪ್ಲಸ್ 3 ಅಂತ ಹೇಳ್ಬೋದು. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ನೋಡಿ ಎಕ್ಸ್ ಇಂಟು ಎಕ್ಸ್ ಏನಾಯಿತು, ಎಕ್ಸ್ ಸ್ಕ್ವೇರ್ ಆಯಿತು, ಪ್ಲಸ್ 1 ಇಂಟು ಎಕ್ಸ್ 1x ಮೈನಸ್ 2 ಇಂಟು ಎಕ್ಸ್ 2x ಮೈನಸ್ ಇಂಟು ಪ್ಲಸ್ ಮೈನಸ್ 2 1 2 ಇಸ್ ಈಕ್ವಲ್ ಟು ಇಲ್ಲಿ ಹಾಗಾದರೆ ಎಕ್ಸ್ ಇಂಟು ಎಕ್ಸ್ ಏನಾಯಿತು, ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇಂಟು ಎಕ್ಸ್ 3x ಮೈನಸ್ 1 ಇಂಟು ಎಕ್ಸ್ 1x ಮೈನಸ್ ಇಂಟು ಪ್ಲಸ್ ಮೈನಸ್ 1 3 3. ಸೊ ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಎಕ್ಸ್ ಸ್ಕ್ವೇರ್ ನೋಡಿ ಇಲ್ಲಿ ಏನಿದೆ ನಂಬರ್ ಇಲ್ಲಿ, ಸೊ ಈ ನಂಬರಲ್ಲಿ ಸೊ ಪ್ಲಸ್ 1x ಇದೆ ಮತ್ತು ಮೈನಸ್ 2x ಇದೆ. ದ ಎಕ್ಸ್ ಸೇಮ್ ಇದೆಯಲ್ವಾ? ಸೊ ಎಕ್ಸ್ ಸೇಮ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ 1ನಲ್ಲಿ 2 ಹೋಗಲ್ಲ, ಮೈನಸ್ 2ನಲ್ಲಿ 1 ಹೋದ್ರೆ ಏನಾಗುತ್ತೆ ಹಾಗಾದರೆ? ಸೊ ನಮಗೇನಾಯಿತು, ಸೊ ಮೈನಸ್ 1 ಉಳೀತು, ಸರಿನಾ? ಸೊ ವಿ ಕ್ಯಾನ್ ರೈಟ್ ಹ್ಯಾಸ್ ಮೈನಸ್ 1x ಮೈನಸ್ 2 ಈಸ್ ಈಕ್ವಲ್ ಟು ಮತ್ತೆ ಇಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಹಾಗೆ ಇದೆ, ಪ್ಲಸ್ 3 ಇದೆ ಮತ್ತು ಮೈನಸ್ 1. ನೋಡಿ ಎಕ್ಸ್ ಸೇಮ್ ಇದೆ, ಸೇಮ್ ವೇರಿಯಬಲ್ ಸೇಮ್ ಪವರ್ ಇದೆ, ಪ್ಲಸ್ 3 ಮೈನಸ್ 1 ಎಷ್ಟು ಉಳಿದು ಹಾಗಾದರೆ 2x ಮೈನಸ್ 3. ಹಾಗಾದರೆ ಈಗ ನಾನು ದ ಕಂಪ್ಲೀಟ್ ವೇರಿಯಬಲ್ಸ್ ಮತ್ತು ಕಾನ್ಸ್ಟೆಂಟ್ ಟರ್ಮ್ನ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ತಾ ಇದ್ದೀನಿ. ಸೊ ಏನಾಯ್ತು ಹಾಗಾದರೆ ಎಕ್ಸ್ ಸ್ಕ್ವೇರ್ ಮೈನಸ್ 1x ಮೈನಸ್ 2, ಈ ಕಡೆ ಬಂದರೆ ಏನಾಯಿತು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಈ ಕಡೆ ಬಂದರೆ ಮೈನಸ್ 2x ಮೈನಸ್ 3 ಏನಾಯ್ತು ಹಾಗಾದರೆ ಪ್ಲಸ್ 3 ಈಸ್ ಈಕ್ವಲ್ ಟು 0. ನೋಡಿ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್. ಸೊ ವಾಟ್ ಇಸ್ ದ ರಿಮೈನಿಂಗ್ ನಂಬರ್ ವಿ ಗೆಟ್ ಹಿಯರ್? ಮೈನಸ್ 1x ಇದೆ ಮತ್ತು ಮೈನಸ್ 2 ಇದೆ. ಇಲ್ಲಿ ಎಕ್ಸ್ ಎಕ್ಸ್ ವೇರಿಯಬಲ್ ಸೇಮ್ ಇದೆ, ಮೈನಸ್ 1 ಮೈನಸ್ 2 ಎಷ್ಟಾಯ್ತು ಹಾಗಾದರೆ ಮೈನಸ್ 3x ಮೈನಸ್ 3x. ಮತ್ತೆ ಏನು ಉಳಿತು ಹಾಗಾದರೆ ಮೈನಸ್ 2 ಇದೆ ಪ್ಲಸ್ 3 3ನಲ್ಲಿ 2 ಹೋದರೆ ಎಷ್ಟು ಉಳಿತು ಹಾಗಾದರೆ ಪ್ಲಸ್ 1 ಈಸ್ ಈಕ್ವಲ್ ಟು 0. ಹಾಗಾದರೆ ಹೇಳಿ, ಸೊ ಆಫ್ ಎಕ್ಸ್ ಹಿಯರ್ 1. ಹಾಗಾದರೆ ಇದು ಕ್ವಾಡ್ರಾಟಿಕಾ ಅಲ್ಲ, ಎಂಥ ಈಕ್ವೇಷನ್ ಇದು? ಲೀನಿಯರ್ ಈಕ್ವೇಷನ್. ಹಾಗಾದ್ರೆ ನಾವೇನು ಹೇಳ್ಬೋದು? ಇಟ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ quadratic equation, therefore it is not a quadratic equation ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಕೊಟ್ಟಿರುವಂಥ 2 ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೆಳಗೆ ಬರ್ತಾ ಇರುವಂತಹ ಇನ್ಸ್ಟಾಗ್ರಾಮ್ ಐಡಿಗೆ ಸೆಂಡ್ ಮಾಡಿ. ಈ ಟಾಪಿಕ್ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಹೊಸ ವಿಡಿಯೋನ ಅಪ್ಡೇಟ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.